ಸರ್ ಈಗ ನನ್ನ ಹತ್ರ 1,000 ರೂಪಾಯಿ ಇದೆ, ನಾನ್ ಶೇರ್ ಮಾರ್ಕೆಟ್ಗೆ ಎಂಟರ್ ಆಗ್ಬೋದಾ? ಡೆಫಿನೆಟ್ ಆಗಿ ಎಂಟರ್ ಆಗ್ಬಹುದು. ನೀವು 100 ರೂಪಾಯಿಂದನೂ ಎಂಟರ್ ಆಗ್ಬೋದು. ಸೊ ಅಂದ್ರೆ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಂದ್ರೆ, ನೀವು ಬ್ರೋಕರ್ ಅಕೌಂಟ್ ಓಪನ್ ಮಾಡ್ತಿರಲ್ಲ, ಡಿಮ್ಯಾಟ್ ಅಕೌಂಟ್ ಅಂತ ಕರೀತಾರ ಅದನ್ನ. ಹಾ ಹಾ ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಾದ್ಮೇಲೆ ಅದರಲ್ಲಿ ನೀವು ಮಿನಿಮಮ್ ಡೆಪಾಸಿಟ್ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಯಾವ ರೀತಿ ನೀವು ಇಟ್ಕೋಬೇಕು ಅಂತ ಹೇಳಿದ್ರೆ, ನೀವು ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ, ಅಂದ್ರೆ ನೀವು ಬೈ ಮಾಡಿ ಮತ್ತೆ ಅದನ್ನ ಸೆಲ್ ಮಾಡಿದಾಗ ಬ್ರೋಕರೇಜ್ ಆಗಾದ್ಮೇಲೆ ನಿಮ್ಗೆ ಪ್ರಾಫಿಟ್ ಉಳಿಬೇಕು. ಸೊ ಆ ರೀತಿ ಅಮೌಂಟ್ ನ ನೀವು ತಗೊಂಡ್ರೆ ಮಾಡ್ಬೋದು. ಇಲ್ಲ ಸರ್ 500,000 ಮಾಡ್ಬೋದು ಎಲ್ಲ ಹೇಳಿದಾರೆ, ನಾವು ಸುಮಾರು ಸಲ ಟಿವಿಯಿಂದ ತಿಳ್ಕೊಂಡಿದೀವಿ, ಅಡ್ವರ್ಟೈಸ್ಮೆಂಟ್ ಗಳಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಅಂತ ಹೇಳಿದ್ರೆ ಮಾಡ್ಬೋದು. ಅದನ್ನ ನೀವು ಟ್ರೇಡಿಂಗ್ ಮಾಡಕ್ಕಾಗಲ್ಲ, ಹೂಡಿಕೆ ಅಂತ ಹೇಳಿ ಮಾಡ್ಕೋಬಹುದು. ಆಯ್ತಾ? ಪ್ರತಿ ತಿಂಗಳು 1,000 ಹಾಕೊಂಡು ಹೋಗ್ಬೋದು. ಯಾವ ಯಾವ ಶೇರ್ಗಳು ನಿಮ್ಗೆ ಒಂದು ಐಡಿಯಾ ಇರುತ್ತೆ, 5 ವರ್ಷ ಆದ್ಮೇಲೆ ಇದಿಷ್ಟು ಬೆಳವಣಿಗೆ ಆಗ್ಬಹುದು, ಇದ್ರ ಮೌಲ್ಯ ಹೆಚ್ಚಾಗ್ಬಹುದು, ಸೊ ವ್ಯಾಲ್ಯೂ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ನೀವು ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದೇ ಇನ್ಫೋಸಿಸ್ ಶೇರ್ ನ ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಈ ತಿಂಗಳು ಒಂದು ಇನ್ಫೋಸಿಸ್ ಶೇರ್ ತಗೊಂಡೆ, 500 ರೂಪಾಯಿ, ಇನ್ನೊಂದು ತಿಂಗಳಲ್ಲಿ 2 ಶೇರ್ ತಗೊಂಡೆ ಯಾವ್ದೋ ಕಂಪ್ನಿದು. ಹಂಗೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಂಡ್ ಬರ್ಬೋದು. ಸೆಕ್ಟರ್ ವೈಸ್ ಅಂತ ಕರೀತಾರೆ ಅದನ್ನ. ಸೆಕ್ಟರ್ ವೈಸ್ ಅಂದ್ರೆ ನೀವು ಎಲ್ಲಾ ದುಡ್ಡನ್ನ ಒಂದೇ ಕಂಪ್ನಿಲಿ ಹಾಕೋ ಬದಲು ವಿವಿಧ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ಬೋದು. ಸೊ 1,000 ನೀವು ಹೇಳಿದ್ದು ಇದು ಫಾರ್ ಕ್ವಶನ್ ಸೇಕ್ ಅಷ್ಟೇ. ನೀವು ಎಷ್ಟು ದುಡ್ಡು ಹೂಡಿಕೆ ಮಾಡ್ತೀರಾ ನಿಮ್ಗೆ ಅಷ್ಟು ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ಸ್ ಫ್ಯೂಚರ್ಸ್ ನಾನು ಹೇಳಿದ್ದೆ, ಲಾಟ್ ಸೈಜ್ ಎಲ್ಲ ಒಂದ್ ಸ್ವಲ್ಪ ವೇರಿ ಆಗಿದೆ. ಇವಾಗೆಲ್ಲ ಹೊಸ ರೂಲ್ಸ್ ಬಂದಿದೆ, NSE BSE ಅಂತ ಎಲ್ಲ ಇದೆ, ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಸೊ ನಾವು ಅಲ್ಲಿ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಎಜುಕೇಶನ್ ಸೀರೀಸ್ ನಾವೇನ್ ಸ್ಟಾರ್ಟ್ ಮಾಡ್ತಾ ಇಲ್ಲ, ಇದು ಜನರಲ್ ಡಿಸ್ಕಷನ್ ಅಲ್ಲಿ ಇಟ್ಕೊಂಡಿದ್ವಿ. ಎಜುಕೇಶನ್ ಸೀರೀಸ್ ಬೇಕಾದ್ರೆ ನಾವು ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಅಲ್ಲಿ ನೀವು ಲಾಟ್ ವೈಸ್ ಟ್ರೇಡ್ ಮಾಡ್ತೀರಾ. ಈಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ, ಸುಮಾರು ಇನ್ಸ್ಟ್ರೂಮೆಂಟ್ಸ್ ಇದಾವೆ ಆಪ್ಷನ್ಸ್ ಮಾಡೋದಕ್ಕೆ. ಸೊ ಅಲ್ಲೇನ್ ಮಾಡುತ್ತೆ, ಮಿನಿಮಮ್ ನಿಮ್ಗೆ 15,000-20,000 ಇತ್ತು ಅಂದ್ರೆ ನೀವು ಅಲ್ಲಿ ಟ್ರೇಡಿಂಗ್ ಮಾಡಬಹುದು. ಮೋಸ್ಟ್ ಆಫ್ ದಿ ಟೈಮ್ಸ್ ಇಂಟ್ರಾಡೇ ಮಾಡ್ತಾರೆ. ಇಲ್ಲಾಂದ್ರೆ ಕೆಲವರು ಒಂದು ಆಪ್ಷನ್ ಕಾಂಟ್ರಾಕ್ಟ್ ನ ತಗೊಂತಾರೆ, ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ನೋಡ್ತಾರೆ, ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓವರ್ ನೈಟ್ ಕ್ಯಾರಿ ಫಾರ್ವರ್ಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ತೆಗೆದಿಟ್ಕೊಂಡು ನಾಳೆ ಮಾರ್ತೀನಿ, ನಾಳಿದ್ ಮಾಡ್ತೀನಿ. ಅದು ಆಪ್ಷನ್. ಬ್ಯಾಂಕ್ ನಿಫ್ಟಿ ಬಂದ್ರೆ 1 ಮಂತ್ ಕಾಂಟ್ರಾಕ್ಟ್ ಇರುತ್ತೆ. ಸೆನ್ಸೆಕ್ಸ್ ನಿಫ್ಟಿ ಬಂದ್ಬಿಟ್ಟು ಎವ್ರಿ ವೀಕ್ ಎಕ್ಸ್ಪೈರ್ ಆಗುತ್ತೆ, ವೀಕ್ಲಿ ಕಾಂಟ್ರಾಕ್ಟ್. ಸೊ ನಿಮ್ಗೆ ಗೊತ್ತಿರಬೇಕು ಯಾವ ಡೇಟ್ ಅಲ್ಲಿ ನಿಮ್ಮ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಸೊ ಆ ಒಂದು ಇನ್ಸ್ಟ್ರೂಮೆಂಟ್ ಗಳಲ್ಲಿ ನೀವು ತಗೊಂಡು ನಿಮ್ಮ ಕನ್ವಿಕ್ಷನ್ ಕರೆಕ್ಟ್ ಆಗಿದೆ, ಮಾರ್ಕೆಟ್ ಇವತ್ತು ಫಾರ್ವರ್ಡ್ ಮೂವ್ಮೆಂಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಇಲ್ಲ ಮಾರ್ಕೆಟ್ ಇವತ್ತು ಕೆಳಗಡೆ ಬರುತ್ತೆ, ಡೌನ್ವರ್ಡ್ ಮೂವ್ಮೆಂಟ್ ಆಗುತ್ತೆ, ಅಪ್ವರ್ಡ್ ಮೂವ್ಮೆಂಟ್, ಡೌನ್ವರ್ಡ್ ಮೂವ್ಮೆಂಟ್, ನೀವು ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಆಯ್ತು ನಿಮ್ದು ಅಂದ್ರೆ ಲಾಭ ಮಾಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ಸ್ ಏನಾದ್ರೂ ಎಕ್ಸ್ಪೈರಿ ಹತ್ರ ಬಂದು ನಿಮ್ಗೆ ಲಾಭ ಆಗ್ಲಿಲ್ಲ, ನಷ್ಟ ಆಗ್ತಿದೆ, ನೀವು ಆಯ್ತು ಮಿನಿಮಮ್ ಲಾಸ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕ್ಯಾಪಿಟಲ್ ಉಳ್ಕೊಳ್ಳುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಆಲ್ಮೋಸ್ಟ್ ಝೀರೋ ಆಗುತ್ತೆ, ಎಲ್ಲರೂ ದುಡ್ಡು ಕಳ್ಕೊಳ್ತಾರೆ. ಯಾವುದೇ ಬ್ರೋಕರ್ ಆಪ್ ತಗೊಳ್ಳಿ, ಇವತ್ತು ನೀವೇನ್ ಬ್ರೋಕರೇಜ್ ಆಪ್ ನ ನೀವು ತಗೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಎಂಟ್ರಿ ಆಗಿದ ತಕ್ಷಣ ಅದರಲ್ಲಿ 93% ರಿಟೇಲ್ ಟ್ರೇಡರ್ಸ್, ಅಂದ್ರೆ ಏನು ಸಾಮಾನ್ಯ ಜನ ಏನ್ ಇನ್ವೆಸ್ಟ್ ಮಾಡ್ತಾರೆ ಈ ಆಪ್ಷನ್ ಟ್ರೇಡಿಂಗ್ ಮಾಡೋಣ ಅಂತ ಹೇಳಿ, ಎಲ್ಲ ಲಾಸ್ ಆಗಿದೆ, ಯಾರು ಸಕ್ಸಸ್ ಆಗಿಲ್ಲ. ಸೊ 7% ಆಗಿದಾರಲ್ಲ ಅಂದ್ರೆ 7% ಬಂದ್ಬಿಟ್ಟು ಅವ್ರು ಕನ್ಸಿಸ್ಟೆಂಟ್ ಪ್ರಾಫಿಟ್ ಅಲ್ಲಿ ಇರ್ತಾರೆ ಅಂತಲ್ಲ. ಇವತ್ತು ನಾನ್ ಪ್ರಾಫಿಟ್ ಮಾಡಿರ್ತೀನಿ, ಆ 7% ಅಲ್ಲಿ ಕೌಂಟ್ ಆಗ್ತೀನಿ, ನಾಳೆ ಇನ್ನೊಬ್ರು ಮಾಡ್ತಾರೆ, ಹಂಗೆ ಅವ್ರದ್ದೆಲ್ಲ ಓವರ್ ಆಲ್ 7% ಬಂದಿರುತ್ತೆ ಹೊರತು. ಸೊ ಟೋಟಲ್ ನನಗ್ ಗೊತ್ತಿರೋ ಪ್ರಕಾರ ರಿಟೇಲ್ ಇನ್ವೆಸ್ಟರ್ ಅಂತ ಯಾರು ಈ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ ಝೀರೋ ಆಗ್ತಾರ. ಸೊ ಆ ಒಂದು ಐಡಿಯಾ ಇಟ್ಕೊಂಡು ನೀವು ಕೇಳ್ತೀರಾ, ಮಿನಿಮಮ್ ಅಮೌಂಟ್ ತಗೊಂಡು ನಾನು ಟ್ರೇಡಿಂಗ್ ಮಾಡ್ಬೋದಾ, ಡೈಲಿ 1,000 ಮಾಡ್ಬೋದಾ, ಡೈಲಿ 500 ಡೆಫಿನೆಟ್ ಆಗಿ ಮಾಡ್ಬೋದು. ನಿಮ್ಮ ಕನ್ವಿಕ್ಷನ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿರ್ಬೇಕು. ನೀವು ಯಾವುದೇ ಬೇರೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗಿ ಅವ್ರು ಕೊಡುವಂತ ಟಿಪ್ಸ್ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡ್ಕೊಡ್ತೀರಾ. ನಿಮಗೆ 2 ದಿವಸ ಪ್ರಾಫಿಟ್ ಬರುತ್ತೆ, 3ನೇ ದಿವಸ ಹೋಗುತ್ತೆ. ಅವನು ಕೂಡ ನಿಮ್ಗೆ ಟಿಪ್ಸ್ ಕೊಡೋನು ಸ್ಟಾಪ್ ಲಾಸ್ ಹೇಳಿರ್ತಾನೆ. ಹೌದು, ನೀವು ಸ್ಟಾಪ್ ಲಾಸ್ ಹಾಕಲ್ಲ. ಹೌದು, ನೀವು 1,000 ರೂಪಾಯಿ ಪ್ರಾಫಿಟ್ ಬಂದಿದ ತಕ್ಷಣ ಖುಷಿಯಿಂದ ಹೊರಗಡೆ ಬಂದ್ಬಿಡ್ತೀರಾ. ನಿಜ, ಹೌದಾ? ನಿಜ ನಿಜ. ನೀವು ಅದೇ ನಿಮ್ಗೆ 5,000 ಲಾಸ್ ಆಯ್ತು ಅಂದ್ರೂ ನಿಮ್ಗೊಂದ್ ರೀತಿ ಭಯ ಇರುತ್ತೆ. ಅಯ್ಯೋ 5,000 ನಾನು ಲಾಸ್ ಮಾಡ್ಕೋಬೇಕಾ, ಇರು ನೋಡೋಣ, ಬರುತ್ತೆ. ಅವ್ನು ಯಾರೋ ಹೇಳ್ಬಿಟ್ಟಿರ್ತಾನೆ ಇವತ್ತು ಮಾರ್ಕೆಟ್ ಅಪ್ವರ್ಡ್ ಡೈರೆಕ್ಷನ್ ಮೇಲ್ಗಡೆ ಹೋಗುತ್ತೆ, ಸೊ ಗ್ರೀನ್ ಇರುತ್ತೆ ನಿಮಗೆ, ಆಯ್ತಾ, ಕಾಲ್ ಆಪ್ಷನ್ ಅಂತ ಕರೀತಾರೆ, ಅದು ಬೈ ಮಾಡ್ಬಿಡಿ. ಸ್ಟಾಪ್ ಲಾಸ್ ಕೊಟ್ಟಿರ್ತಾನೆ, ಆಯ್ತಾ. ಯಾರೋ ಸ್ಟ್ರಾಂಗ್ ಕನ್ವಿಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಇವತ್ ಮೇಲೆ ಹೋಗುತ್ತೆ ಅಂತ ಹೇಳಿ ನಿಮ್ಗೆ ಹೇಳೋನು ಕೂಡ ನಿಮ್ಗೆ ಸ್ಟಾಪ್ ಲಾಸ್ ಹೇಳಿರ್ತಾನೆ. ಸರ್ ಆದ್ರೆ ಇಲ್ಲ ಒಂದ್ ಡೌಟ್, ನಾನು ಎಲ್ಲೋ ಕೆಲವು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಬಿಯವರೇ ಹೇಳಿದ್ದಾರೆ 100 ಜನ ಹಾಕಿದ್ದಾರೆ ಅಂದ್ರೆ 99 ಜನ ಲಾಸ್ ಆಗ್ತಾರೆ, ಒಬ್ಬರೇ ಪ್ರಾಫಿಟ್ ಆಗೋದು ಶೇರ್ ಮಾರ್ಕೆಟ್ ಅಲ್ಲಿ ಅಂತ. ಅದು ನಿಜನಾ? ಆ ಒಬ್ಬ ದಿನ ಪ್ರಾಫಿಟ್ ಮಾಡ್ಕೊಳಲ್ಲ,
ದಿನ ಮಾಡೋದಲ್ಲ. ಒಬ್ಬ ದಿನ ಪ್ರಾಫಿಟ್ ಮಾಡ್ತಿರಲ್ಲ, ಇವತ್ ನಾನ್ ಪ್ರಾಫಿಟ್ ಮಾಡಿರ್ತೀನಿ, ಹಾ ನಾಳೆ ನೀವು ಮಾಡಿರ್ತೀರಾ, ಅಂದ್ರೆ ನಾಳೆ ನಾನ್ ಲಾಸ್ ಆಗಿರ್ತೀನಿ, ನೀವು ನಾಳಿದ್ ಲಾಸ್ ಆಗ್ತೀರಾ, ಇನ್ನೊಬ್ಬ ಪ್ರಾಫಿಟ್ ಮಾಡಿರ್ತಾನೆ. ಸೊ ಈ ಸೈಕಲ್ ಇರುತ್ತೆ. ಅಂದ್ರೆ ಒಬ್ಬ ಅಂತ ಅಲ್ಲ, ಒಂದು ಪರ್ಸೆಂಟೇಜ್ ಆಫ್ ಪೀಪಲ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು. ಸೊ ಆ ಐಡಿಯಾ ಇಟ್ಕೊಂಡು ನಿಮ್ಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ 10,000 ಇದ್ರೆ ಸಾಕು, 15,000 ಇದ್ರೆ 20,000 ಇದ್ರೆ ಸಾಕು, ದಿನ ಇಷ್ಟು ಮಾಡ್ಬೋದು, ಹಂಗೆ ಹಿಂಗೆ 1,00,000 ಇದ್ರೆ ಅಷ್ಟ್ ಮಾಡ್ಬೋದು ಸರ್. 1 ದಿವಸ 2 ದಿವಸ ಮಾಡ್ಬೋದು. 3ನೇ ದಿವಸ ನಿಮ್ಮ ಡೈರೆಕ್ಷನ್ ರಾಂಗ್ ಆದಾಗ, ನೀವು ಲಾಸಸ್ ನ ನೋಡಿದಾಗ, ಯಾವುದೇ ರಿಟೇಲ್ ಟ್ರೇಡರ್ ಆಗ್ಲಿ ಅವ್ರದ್ದು ಸೈಕಾಲಜಿ ಸಿಂಪಲ್, ಸರ್ ಪ್ರಾಫಿಟ್ ಕಡಿಮೆ ಬರ್ತಿದ್ದಂಗೆ ಖುಷಿಯಾಗಿ ಎಕ್ಸಿಟ್ ಆಗ್ಬಿಡ್ತಾರೆ. ಅಲ್ಲ, ನಂದೊಂದು ಕ್ವಶನ್, ಲಾಸ್ ದೊಡ್ಡದಾಗ್ತಿದ್ದಂಗೆನೆ ವೆಯ್ಟ್ ಮಾಡ್ತಾರೆ. ಹಾ ಸರ್, ಈಗ ಏನಂತಾರೆ ಅಂದ್ರೆ, ನೀವೇನಾದ್ರೂ ಸಂಪಾದನೆ ಮಾಡ್ಬೇಕು ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲೇ ಸಂಪಾದನೆ ಮಾಡಕ್ಕಾಗುತ್ತೆ ಅಂತಾರೆ. ನೀವೀಗ 99% ಫೇಲ್ ಆಗಂಗಿದ್ರೆ ಸಂಪಾದನೆ ಎಲ್ಲಿ ಮಾಡ್ತೀವಿ? ನೀವು ಆಪ್ಷನ್ ಅಂಡ್ ಫ್ಯೂಚರ್ಸ್ ಅಲ್ಲಿ ಮಾತ್ರ ಅವ್ನು ಫೇಲ್ ಆಗಿದ್ದಾನೆ ಅಂತ ಹೇಳ್ತಾರೆ. ಹಾ ಹಾ ಹಾ. ಹೂಡಿಕೆಯಲ್ಲಿ ಯಾರು ಫೇಲ್ ಆಗಲ್ಲ. ಸೊ ಇನ್ವೆಸ್ಟ್ ಸ್ವಿಂಗ್ ಟ್ರೇಡಿಂಗ್ ಅಂತ ಬರುತ್ತೆ. ನಾನು ನಿಮ್ಗೆ ಹೇಳಿದೆ ನೆನ್ನೆ ಒಂದು ಇನ್ಫೋಸಿಸ್ ಶೇರ್ ಬಗ್ಗೆ ಹೇಳ್ತಿದ್ದೆ ನಾನು. ಹೌದು. ಹೌದಾ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಅದನ್ನ ತಗೊಂಡ್ ನಾನು ಇಟ್ಕೊಂಡ್ಬಿಟ್ರು ನನ್ಗೆ ಲಾಭ ಆಗುತ್ತೆ ಅಟ್ ದಿ ಎಂಡ್. 10 years ಆದ್ಮೇಲೆ ಲಾಭದಲ್ಲಿ ಇರ್ತೀನಿ. ಯಾಕಂದ್ರೆ 10 years ಇನ್ಫೋಸಿಸ್ ಫ್ಯೂಚರ್ ನನಗೆ ಕಾಣಿಸ್ತಿದೆ. ಇನ್ನ 20 years ಆದ್ರೂ ಕಾಣಿಸುತ್ತೆ ನನಗೆ. ಆಯ್ತಾ, ಅವರು ಕೂಡ ಎ ಅಡಾಪ್ಷನ್ ಮಾಡ್ಕೊಂತಿದ್ದಾರೆ, ಬೇರೆ ಕಂಪ್ನಿ ಜೊತೆ ಕೊಲಾಬ್ರೇಟ್ ಮಾಡ್ಕೊಂತಾರೆ. ಯಾರು ಅಷ್ಟು ದೊಡ್ಡ ಕಂಪ್ನಿನ ಇದ್ದಕ್ಕಿದ್ದಂಗೆನೆ ಶಟ್ ಡೌನ್ ಮಾಡ್ಬಿಟ್ಟು ಹೋಗ್ಬಿಡಲ್ಲ. ಯಾಕಂದ್ರೆ ಇದು ಪ್ರಾಡಕ್ಟ್ ಅಲ್ಲ, ಸರ್ವಿಸ್ ಬೇಸ್ಡ್ ಕಂಪ್ನಿ. ಸೊ ಸರ್ವಿಸ್ ಅಲ್ಲಿ ಏನ್ ಬೇಕಾಗುತ್ತೆ ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಅವರು ಬಿಸ್ನೆಸ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ನೋಕಿಯಾ ಎಕ್ಸಾಂಪಲ್ ತಗೊಂತಾರೆ. ನೋಕಿಯಾ ಮೊಬೈಲ್ ಇಲ್ಲ ಹಂಗೆ ಹಿಂಗೆ ಅಂತ. ಸುಮಾರು ಕಂಪ್ನಿಗಳಿಗೆ ಮೊಬೈಲ್ದು ಏನು ಸ್ಪೇರ್ ಪಾರ್ಟ್ಸ್ ಇದಾವೆ, ಚಿಪ್ಸೆಟ್ಸ್ ಬೇಕಾಗಿರೋದು, ಇದು ನೋಕಿಯಾ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಿದೆ ಇವತ್ತು ಕೂಡ. ಸಬ್ಸಿಡರಿ ಕಂಪ್ನಿ ಆಗ್ತಾ ಅಂತಾರೆ ಅದು. ಆಯ್ತಾ, ಒಂದೇ ಡೈರೆಕ್ಟ್ ಸೆಲ್ ಫೋನ್ ಬಂದಿಲ್ಲ ಅಂದ್ರು ಬೇರೆ ಸೆಲ್ ಫೋನ್ಗೆ ಅವನು ಬಿಸ್ನೆಸ್ ಅಲ್ಲಿ ಇದ್ದಾನೆ, ಇಲ್ಲ ಅಂತ ಅಲ್ಲ. ಅವಾಗ ಕ್ಯಾಪ್ಚರ್ ಮಾಡೋದಷ್ಟು ಮಾರ್ಕೆಟ್ ಕ್ಯಾಪ್ಚರ್ ಮಾಡದೇ ಇರ್ಬೋದು. ಇನ್ಫೋಸಿಸ್ದು ಅದೇ ಕತೆ ಆಗ್ಬಹುದು. ಸರ್ವಿಸ್ ಆಗಿರೋದ್ರಿಂದ, ಪ್ರಾಡಕ್ಟ್ ಇಲ್ಲದೆ ಇರೋದ್ರಿಂದ ಅವಾಗ ಸಿಗ್ದಷ್ಟು ಆರ್ಡರ್ ನಿಮ್ಗೆ ಸಿಗದೆ ಇರ್ಬೋದು, ಬಟ್ ನಿಮಗೆ ಸಿಗತ್ತೆ. ಬಿಸ್ನೆಸ್ ಅಂತ ಇರುತ್ತೆ, ನೆಕ್ಸ್ಟ್ 20 years ಇರತ್ತೆ. ಇದು ನಂದು 4 ಆಯ್ತಾ. ನೆಕ್ಸ್ಟ್ 20 yearsಗೆ ಇನ್ಫೋಸಿಸ್ ಪ್ಲಾನ್ ಮಾಡ್ಕೋಬಹುದು, ತೊಂದರೆ ಇಲ್ಲ. 20 ವರ್ಷಕ್ಕೆ ನೀವು ಬಿಟ್ರು ಪ್ರಾಫಿಟ್ ಅಲ್ಲಿ ಇರ್ತೀರಾ, ವೆರಿ ಮಿನಿಮಮ್ ಪ್ರಾಫಿಟ್. ಆಯ್ತಾ, ನೀವು ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಗ್ರೋತ್ ಆಗಲ್ಲ, ಬಟ್ ಪ್ರಾಫಿಟ್ ಬರುತ್ತೆ. ಅದ್ರ ಇನ್ಫೋಸಿಸ್ ಅಲ್ಲಿ ನೀವು ಅದು ಯಾವಾಗ ರೈಸ್ ಆಗುತ್ತೆ, ಯಾವಾಗ ಡಿಪ್ ತಗೊಳುತ್ತೆ, ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದಾಗ ಎಂಟ್ರಿ ಎಕ್ಸಿಟ್ ಮಲ್ಟಿಪಲ್ ಟೈಮ್ಸ್ ಮಾಡ್ತೀರಿ. ಆಯ್ತಾ, ಮಲ್ಟಿಪಲ್ ಟೈಮ್ಸ್ ಮಾಡಿದಾಗ ಪ್ರಾಫಿಟ್ ರಿಯಲೈಸೇಷನ್ ಜಾಸ್ತಿ ಆಗುತ್ತೆ. ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರಾಫಿಟ್ ರಿಯಲೈಸೇಷನ್ ಕಮ್ಮಿ ಆಗುತ್ತೆ. ಆ ಪರ್ಫಾರ್ಮೆನ್ಸ್ ಹೆಂಗ್ ಬೇಕಾದ್ರೂ ಆಗೋದು. ನೀವು FD ಮಾಡಿದ್ರೆ ಏನ್ ಬರುತ್ತೋ ಅದಕ್ಕಿಂತ ಕಮ್ಮಿನೇ ಬರ್ಬೋದು, ಇಲ್ಲ ಅದಕ್ಕಿಂತ ಡಬಲ್ ಬರ್ಬೋದು. ಈಗೇನು ನೀವು ಐಡಿಯಾ ಇಟ್ಕೊಂಡಿರ್ತಿರಲ್ಲ, ಒಂದ್ಸಲಿ ತಗೊಂಡ್ ಬಿಟ್ಬಿಡೋದು. ಆಸ್ ಅನ್ ಅಸೆಟ್ ಐ ವಿಲ್ ಹೋಲ್ಡ್ ದಟ್ ಶೇರ್. ಒಂದು ಅಸೆಟ್ ಆಗಿ ಆ ಶೇರ್ ನಾನು ಖರೀದಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಕ್ಳಿಗೆ ಅದೊಂದು ಸ್ಟೀರಿಯೋ ಟೈಪ್ ಇತ್ತು ಮುಂಚೆ. ಶೇರ್ಗಳನ್ನ, ಒಳ್ಳೆ ಕಂಪ್ನಿ ಶೇರ್ಗಳನ್ನ ಎತ್ತಿಟ್ಕೊಂಡ್ಬಿಟ್ರೆ ನಿಮ್ ಮಕ್ಳಿಗೆ ಗಿಫ್ಟ್ ಕೊಟ್ಟಂಗೆ. 10 ವರ್ಷ ಆದ್ಮೇಲೆ ಅಷ್ಟಾಗತ್ತೆ. ಆಗದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ನೀವು ಅನ್ಕೊಂಡಿರೋ ಮಟ್ಟಕ್ಕೆ ಇನ್ ಮುಂದೆ ಆಗದೆ ಇರ್ಬೋದು. ಯಾಕಂದ್ರೆ ಆ ಸ್ಟೇಜ್ ದಾಟ್ಕೊಂಡು ಎಲ್ಲಾ ಮಾರ್ಕೆಟ್ಗಳು ಬೆಳ್ಬಿಟ್ಟಿದಾವೆ. ಅಲ್ಲ, ಈಗ ನೀವ್ ಹೇಳ್ತಿದ್ದೀರಿ ಏನೋ ಇನ್ಫೋಸಿಸ್ ಎಲ್ಲಾರಿಗೂ ಗೊತ್ತಿದೆ. ಈಗ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿನ ಐಡೆಂಟಿಫೈ ಮಾಡೋದು ಹೆಂಗೆ ಸರ್? ಈಗ ನೀವೇನೋ ಇನ್ಫೋಸಿಸ್ ಎಲ್ಲರಿಗೂ ಗೊತ್ತು, ಎಲ್ಲರೂ ಇನ್ಫೋಸಿಸ್ ಶೇರ್ನ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಇನ್ಫೋಸಿಸ್ ಒಂದೇನ ಇರೋದು ಶೇರ್ ಮಾರ್ಕೆಟ್ ಅಲ್ಲಿ? ತುಂಬಾ ಕಂಪ್ನಿಗಳಿದೆ, ಹೆಂಗೆ ಕಂಪ್ನಿನ ಐಡೆಂಟಿಫೈ ಮಾಡೋದು? ಸುಮಾರು 6,000 ಶೇರ್ ಅಂದ್ರೆ ಕಂಪ್ನಿಗಳಿರುತ್ತೆ, ಶೇರ್ಗಳಿರುತ್ತೆ. ನನಗೆ ಗೊತ್ತಿದ್ದಂಗೆ 6ಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಇವಾಗ ಸುಮಾರು ಜನ IPO ತಗೊಂಡು ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ತಿರ್ತಾರೆ. ಸುಮಾರು ಕಂಪ್ನಿ ಎಕ್ಸಿಟ್ ಕೂಡ ಆಗುತ್ತೆ. ಸೊ ಎಕ್ಸಾಕ್ಟ್ ನಂಬರ್ಸ್ ಬೇಕು ಅಂದ್ರೆ ಗೂಗಲ್ ಮಾಡಿದ್ರೆ ಸಿಕ್ಕೋಗುತ್ತೆ. ಸೊ ಅದರಲ್ಲಿ ಪೊಟೆನ್ಶಿಯಲ್ ತಿಳ್ಕೋಬೇಕು ನೀವು. ಆ ಒಂದು NSE ವೆಬ್ಸೈಟ್ ಹೋದ್ರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೋದ್ರೆ ಎಲ್ಲಾ ಲಿಸ್ಟೆಡ್ ಕಂಪ್ನಿಗಳದ್ದು ನಿಮ್ಗೆ ಸಿಕ್ಕೋಗ್ಬಿಡದೆ. ಸೊ ಅದರಲ್ಲಿ ನೀವು ಎಲ್ಲಾ ಕಂಪ್ನಿನೂ ಅನಲೈಸಿಸ್ ಮಾಡ್ಕೋಬಹುದು. ಸರ್ 6,000 ಏನ್ ಸರ್ ದಿನ ಅಂದ್ರೆ 6,000 ಆಗೋಯ್ತು ಏನ್ ಹೇಳ್ತಿದ್ರ? ಅದಕ್ಕೆ ಕೆಲವು ವೆಬ್ಸೈಟ್ ಗಳಿದೆ, ಸ್ಕ್ರೀನರ್ಸ್ ಕೊಡ್ತಾರೆ. ಸೊ ಅದನ್ನ ಅವರು ಫಿಲ್ಟರ್ ಮಾಡ್ಬಿಟ್ಟು ನಿಮ್ಗೆ ಯಾವ ಕಂಪ್ನಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ, ಲಾಸ್ಟ್ 5 years ಅಲ್ಲಿ ಹೆಂಗಿದೆ, ಲಾಸ್ಟ್ 3 years ಅಲ್ಲಿ ಹೆಂಗಿದೆ, 2 years ಅಲ್ಲಿ ಹೆಂಗಿದೆ, ನಿಮ್ಗೆಲ್ಲ ಇವಾಗ ಮಾಹಿತಿ ಸಿಕ್ಕೋಗುತ್ತೆ. ಅದಲ್ದೇನೆ ನಿಮ್ಗೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯ ಕೂಡ ಇದೆ. AI ಇವಾಗಿದೆ ನಿಮ್ಗೆ. ಗೂಗಲ್ ಜೆಮಿನೈಲಿ ಕೇಳ್ಬಹುದು, ಕ್ಲೌಡ್ ಅಲ್ಲಿ ಕೇಳ್ಬಹುದು. ಆಸ್ ಯೂಶುವಲ್ ಎಲ್ಲರೂ ChatGPT ಯೂಸ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ತಿಳ್ಕೋಬಹುದು. ಮಾಹಿತಿ ನಿಮ್ಗೆ ಬಂದ್ಬಿಡತ್ತೆ. ಸೊ ಯಾವ್ದು ತುಂಬಾ ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಫ್ಯೂಚರ್ ಯಾವ್ದು ಚೆನ್ನಾಗಿದೆ ಅನ್ನೋದು, ಅದು ಎಲ್ಲ ಒಂದು ಇಂಟರ್ನೆಟ್ ನ ಸರ್ಚ್ ಮಾಡಿ ಏನೇನ್ ಮಾಹಿತಿ ಇದೆ ಅದನ್ನ ಕಲೆ ಹಾಕಿ ಇಟ್ ವಿಲ್ ಆಲ್ಸೋ ಗಿವ್ ಯು ಒಪಿನಿಯನ್ ಈ ರೀತಿ ಇದೆ. ಇಟ್ ಈಸ್ ನಾಟ್ ಸಜೆಸ್ಟಿಂಗ್ ಟು ಬೈ. ChatGPT ಆಗಿರ್ಬೋದು, ಕ್ಲೌಡ್ ಒಪಿನಿಯನ್ ಕೊಡುತ್ತೆ. ಕೊಟ್ಟಾಗ ಆ ಕೆಲವು ಕಂಪ್ನಿಗಳನ್ನ ನೀವು ತಗೊಂಡು ಅನಾಲಿಸಿಸ್ ಮಾಡ್ಬೇಕು.
ಸರ್ ಈಗ ಏನಿದು ಕಂಪ್ನಿ ಹಿನ್ನೆಲೆ ಏನು, ಬಿಸ್ನೆಸ್ ಏನು, ಇವ್ರದ್ದು ಬ್ಯಾಲೆನ್ಸ್ ಶೀಟ್ ಏನು, ಅದನ್ನ ತಿಳ್ಕೊಬೇಕು. ನೀವು ಹೆಂಗ್ ಅನಾಲಿಸಿಸ್ ಮಾಡೋದು ಅಂತ ತಿಳ್ಕೊಂಡ್ರೆ ನಿಮ್ಗೆ ಕಂಪನಿ ಐಡೆಂಟಿಫೈ ಆಗುತ್ತೆ. ಸ್ಕ್ರೀನರ್ ಅಂತ ಬರುತ್ತೆ, ಅದು ಯೂಸ್ ಮಾಡ್ಕೋಬಹುದು. ಸುಮಾರು ಯೂಟ್ಯೂಬ್ ವಿಡಿಯೋಸ್ ಇದಾವೆ, ಎಲ್ಲ ಇದಾವೆ. ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ ಎಲ್ಲರೂ, ಯಾಕಂದ್ರೆ ಯಾರು ಈಸಿಯಾಗಿ ಹೇಳ್ಕೊಡಲ್ಲ ನಿಮ್ಗೆ. ಆಯ್ತಾ, ನಿಮ್ ಮೈಂಡ್ ಅಲ್ಲಿ ಡೌಟ್ ಕ್ರಿಯೇಟ್ ಮಾಡೋದ್ರಿಂದ ನೀವು ಅವ್ರಿಗೆ ಕಸ್ಟಮರ್. ಇವತ್ತು ಯಾರು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹೂಡಿಕೆ ಮಾಡಿ ದುಡ್ಡು ಮಾಡಿಲ್ಲ, ಹೇಳ್ಕೊಡ್ತೀನಿ ಅಂತ ಹೊಸೊಬ್ರು ಹೇಳಿ. ಕೋಚ್ ಮಾಡ್ತೀವಿ ಅಂತ ಹೇಳಿ ದುಡ್ಡು ಮಾಡ್ಕೊಂಡಿದ್ದಾರೆ. ಒನ್ ಪರ್ಸನ್ ಹ್ಯಾಸ್ ಮೇಡ್ 85 crores by selling course. He is not even SEBI registered. ಅಂದ್ರೆ ಟ್ರೇಡ್ ಆಗಿದೆ, ಅವರು ಪೆನಾಲ್ಟಿ ಕಟ್ಟಿದ್ದಾರೆ, ಆಮೇಲೆ ಎಲ್ಲ ಇದು ಮಾಡಿರೋ ಅದೆಲ್ಲ ನಡೆದಿದೆ. ಸೊ ಅಂದ್ರೆ ಹೇಳ್ಕೊಡ್ಬೇಕು ಅಂದ್ರೆ ಸೆಬಿ ರಿಜಿಸ್ಟರ್ ಆಗಿರ್ಬೇಕಾ ಸರ್ ಯಾರಿಗಾದ್ರು? ಸೆಬಿ ರಿಜಿಸ್ಟರ್ ಆಗಿರ್ಬೇಕು. ಕೆಲವೊಂದು NSC ಇಂದ ಸರ್ಟಿಫಿಕೇಟ್ ಮಾಡ್ಕೊಂಡ್ರು ಆಗುತ್ತೆ. ಈಗ ನನ್ನ ಹತ್ರ ಒಂದು 2 ರಿಂದ 3 ಸರ್ಟಿಫಿಕೇಟ್ ಇದೆ. ಬೇಸಿಕ್ ಬಿಗಿನರ್ ಲೆವೆಲ್ ಸರ್ಟಿಫಿಕೇಶನ್ ಇದೆ. ಸೊ ಐ ಕ್ಯಾನ್ ಟೀಚ್. ನೀವು ಲರ್ನಿಂಗ್ ಪರ್ಪಸ್ ಹೇಳ್ಕೊಡೋದ್ ಬೇಡ. ಸ್ಟಾಕ್ ನ ಯಾವತ್ತು ನೀವು ಯಾರಿಗೂ ಓಪನ್ ಆಗಿ ಇದು ಬೈ ಮಾಡಿ, ಇದು ಸೆಲ್ ಮಾಡಿ ಅನ್ನಕ್ಕೆ ನೀವು ಹೇಳಬೇಕು ಅಂತ ನಿಮ್ಗೆ ಅರ್ಹತೆ ಬೇಕು ಅಂದ್ರೆ ಸೆಬಿ ರಿಜಿಸ್ಟರ್ ಆಗಿರ್ಬೇಕು. ಯಾರು ಸೆಬಿ ರಿಜಿಸ್ಟರ್ ಆಗ್ತಾರೆ ಅಂದ್ರೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್, ಯಾರು CA ಮಾಡಿರ್ತಾರೆ, ಆಯ್ತಾ, CA ಬ್ಯಾಕ್ ಗ್ರೌಂಡ್ ಯಾರಿರುತ್ತೆ ಅವ್ರು ಜಾಸ್ತಿ ರಿಜಿಸ್ಟ್ರೇಷನ್ಗೆ ಹೋಗ್ತಾರೆ, ಅವರೇ ಮ್ಯಾಕ್ಸಿಮಮ್ ಹೋಗೋದು. ಸೊ CAಗಳಿರ್ತಾರೆ. ಸೊ ಅವ್ರಿಗೆ ಏನಂದ್ರೆ ಒಂದು ನೆಟ್ವರ್ಕ್ ಇರುತ್ತೆ ಕಂಪ್ನಿಗಳದ್ದು. ಸೊ ಅವ್ರಿಗೆ ಐಡೆಂಟಿಫೈ ಆಗುತ್ತೆ CAಗಳಿಗೂ, ಈ ಕಂಪ್ನಿ ಪೊಟೆನ್ಶಿಯಲ್ ಇದೆ, ಇಲ್ಲಿ ಹೂಡಿಕೆ ಮಾಡಿಸಿದ್ರೆ ನನ್ನ ಕ್ಲೈಂಟ್ಸ್ ಗಳಿಗೆ ಲಾಭ ಆಗುತ್ತೆ. ಈ ಒಂದು CA ಸೆಬಿ ರಿಜಿಸ್ಟರ್ಸ್ ಇವರೆಲ್ಲ ನಿಮ್ಗೆ ಅಡ್ವೈಸ್ ಮಾಡೋದಕ್ಕಿಂತ ಮುಂಚೆ ಇಫ್ ಯು ಲರ್ನ್ ಯುವರ್ ಓನ್ ಅನಾಲಿಸಿಸ್ ನಿಮ್ಗೆ ಐಡೆಂಟಿಫೈ ಆಗುತ್ತೆ. ಅವನು ಒಂದು ವಾರ ಬಿಟ್ಕೊಂಡು ಹೇಳೋದನ್ನ ನೀವು ಒಂದು ವಾರ ಮುಂಚೆ ಖರೀದಿ ಮಾಡಬಹುದು, ಅಥವಾ ಅವನು ನೆಕ್ಸ್ಟ್ 6 months ಆದ್ಮೇಲೆ ಯಾವ್ದೋ ಒಂದು ಸ್ಟಾಕ್ ಹೇಳ್ತಾನೆ, ನಿಮ್ಗೆ 6 months ಮುಂಚೆನೆ ಗೊತ್ತಾಗಿರುತ್ತೆ ಇದು ಈ ತರ ಪೊಟೆನ್ಶಿಯಲ್ ಇದೆ ಅಂತ. ನಾನೇ ನಂದೊಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನೀವು ನೋಡ್ತಿರ್ತೀರಾ, ಯಾವಾಗಾದ್ರೂ ರೇರ್ ಒಕೇಶನ್ ಅಲ್ಲಿ ನಾನೊಂದು ಕಂಪ್ನಿ ಬಗ್ಗೆ ಇದನ್ನ ನಾನು ವಾಚ್ ಮಾಡ್ತಾ ಇದ್ದೀನಿ, ಇದರಲ್ಲಿ ನನ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಷ್ಟೇ ಹಾಕಿರ್ತೀನಿ. ಸೊ ಒಂದ್ ಶೇರ್ ನಾನು ಹಾಕಿದ್ದೆ, ನೀವು ನೋಡಿದಂಗೆ 2.5 months ಅಲ್ಲಿ 70% ರಿಟರ್ನ್ ಕೊಟ್ಟಿದೆ. ಸೊ 1 ಲಕ್ಷ ನೀವು ಹಾಕಿದ್ರೆ 70,000 ಲಾಭ, 1,70,000 ನಿಮ್ ವ್ಯಾಲ್ಯೂ ಆಗಿರೋದು. ಸೊ ಅದು ಇಯರ್ಲಿ ಆ ತರದ್ 1-2 ಶೇರ್ ನಿಮ್ಗೆ ಐಡೆಂಟಿಫೈ ಆಗುತ್ತೆ. ಅದನ್ನ ಐಡೆಂಟಿಫೈ ಮಾಡೋಷ್ಟು ತಲೆ ಇರಬೇಕು, ಅನಾಲಿಸಿಸ್ ಕಲಿಬೇಕು. ಸೊ ಸರ್ ಹಂಗಾದ್ರೆ ಪ್ರತಿ ತಿಂಗಳು ಸಿಗುತ್ತೆ ಸರ್, ಪ್ರತಿ ದಿನ ಸಿಗುತ್ತೆ ಆ ತರ ಕಂಪ್ನೀಸ್ ಸಿಕ್ಕೋದಿಲ್ಲ ಸರ್. ಈಗ ಶೇರ್ ಮಾರ್ಕೆಟ್ ನೀವು ಹೇಳ್ದಂಗೆ ದುಡ್ಡು ಮಾಡೋದಕ್ಕೆ ತುಂಬಾ ಒಳ್ಳೆ ಜಾಗ. ನೀವು ನಿಮ್ಮ ಅನಾಲಿಸಿಸ್ ಪರ್ಫೆಕ್ಟ್ ಆಗಿದ್ದು ಯಾರ ಮೇಲೂ ಡಿಪೆಂಡ್ ಆಗದೇನೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಕೋಬಹುದು. ನಿಮ್ಮ ಕನ್ವಿಕ್ಷನ್ ಸ್ಟ್ರಾಂಗ್ ಆಗಿತ್ತು, ಅನಾಲಿಸಿಸ್ ಸ್ಟ್ರಾಂಗ್ ಆಗಿತ್ತು, ಆಯ್ತಾ, ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ, 1 month 2 month ಹೋಲ್ಡ್ ಮಾಡ್ತೀನಿ ಸ್ಟಾಕ್ ನ, ಆಯ್ತಾ, ಸ್ಟಾಪ್ ಲಾಸ್ ಎಲ್ಲಿದೆ ನನಗೆ ಗೊತ್ತು, ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ಬೇಕು. ಲಾಸ್ ಇದ್ರು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಧೈರ್ಯ ನಿಮ್ಮಲ್ಲಿ ಇರ್ಬೇಕು. ಯಾವುದೇ ಸೆಬಿ ರಿಜಿಸ್ಟರ್ಡ್ ಅವ್ನ್ ಏನೇ ಓದ್ಕೊಂಡ್ ಬಂದ್ ಏನೇ ಸರ್ಟಿಫಿಕೇಟ್ ಇದ್ರು ಇಫ್ ಈಸ್ ಸಜೆಸ್ಟಿಂಗ್ ಎನಿ ಸ್ಟಾಕ್, ಅವರು ಕೂಡ ಸ್ಟಾಪ್ ಲಾಸ್ ಕೊಟ್ಟೆ ಕೊಡ್ತಾರೆ ನಿಮ್ಗೆ. ವಿತೌಟ್ ಸ್ಟಾಪ್ ಲಾಸ್ ಯು ವಿಲ್ ನಾಟ್ ಸಜೆಸ್ಟ್, ಬಿಕಾಸ್ ಮಾರ್ಕೆಟ್ ಇಸ್ ಟು ಅನ್ಸರ್ಟೈನ್. ಯಾಕೆ ಅಂದ್ರೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಇವತ್ತು ನೀವು ಮಾರ್ಕೆಟ್ಗೆ ಎಂಟರ್ ಆಗ್ತಿದ್ದೀರಾ ಆಸ್ ಎ ರಿಟೇಲರ್, ಇನ್ವೆಸ್ಟರ್ ಅಂದ್ರೆ ಮಾಮೂಲಿ ಮನುಷ್ಯ ಒಬ್ಬ, ಅವ್ನು ದುಡ್ದಿರೋ ಅಂತ ಯಾವ್ದೋ ಸಂಬಳದ್ದು ಏನೋ ಒಂದು ಬಿಸ್ನೆಸ್ ದುಡ್ಡು ತಗೊಂಡ್ಬಂದು ಮಾರ್ಕೆಟ್ ಎಂಟ್ರಿ ಆಗ್ತಿದ್ದಾನೆ ಅಂದ್ರೆ he is not fighting against another retailer, he is fighting against ಕಂಪ್ಯೂಟರ್ಸ್. ದೊಡ್ಡ ದೊಡ್ಡ ಫರ್ಮ್ ಏನಿದಾವೆ ಅವ್ರ ಫಂಡ್ ಮ್ಯಾನೇಜರ್ಸ್, ಇವಾಗ ಇದು ನಿಮ್ಗೆ LIC ಅಂತ ಒಂದ್ ಬರುತ್ತೆ, ಆಯ್ತಾ, ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರವ್ರದ್ದು ಗೌರ್ಮೆಂಟ್ ಫಂಡ್ಸ್, ಬಾಂಡ್ಸ್ ಇವರೆಲ್ಲ ವಿವಿಧ ಮಾರ್ಕೆಟ್ ಗಳಲ್ಲಿ ಹೂಡಿಕೆ ಮಾಡಿರ್ತಾರೆ. ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಕಂಪ್ನೀಸ್ ಇರ್ತವೆ. ಆ ಕಂಪನಿಗಳು ಈಗಲ್ಲ, ನಿಮ್ಗೆ 2019ರಿಂದಾನೇ AI ಡಿಪ್ಲಾಯ್ನ ಮಾಡ್ಕೊಂಡ್ ಬರ್ತಿದಾರೆ. ಅಂದ್ರೆ ಆಲ್ಗೋ ಟ್ರೇಡಿಂಗ್ ಮಾಡ್ತಿದಾರೆ. ಆಲ್ಗೋ ಟ್ರೇಡಿಂಗ್ ಅಂದ್ರೆ ಅವ್ರ ಹತ್ರ ಒಂದು AI ಇರತ್ತೆ, ಓಕೆನಾ. ಕಂಪ್ಯೂಟರ್ ಟ್ರೇಡ್ ಮಾಡುತ್ತೆ, ಮನುಷ್ಯ ಟ್ರೇಡ್ ಮಾಡಲ್ಲ. ಒಂದು ದಿವಸಕ್ಕೆ 1000 ಟ್ರೇಡ್ ಪ್ಲೇಸ್ ಮಾಡ್ತಾರೆ. ನೀವು ಒಂದು ಟ್ರೇಡ್ ಪ್ಲೇಸ್ ಮಾಡಿ ಅದು ಎಕ್ಸಿಕ್ಯೂಟ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ 1 hour ಆಗಿರುತ್ತೆ. ಅಥವಾ ಇಲ್ಲ 1 hour ಅಲ್ಲಿ ನಾನು 10 ಟ್ರೇಡ್ ಮಾಡಿದೆ ಸರ್, ಎಂಟ್ರಿ ಎಕ್ಸಿಟ್ ಮಾಡಿದೆ, ಲಾಭ ಮಾಡಿದೀನಿ. ನೀವು ಮನುಷ್ಯರಾಗಿ ಇಷ್ಟ ಮಾಡ್ತಿದ್ದೀರಾ ಅಂದ್ರೆ ನೀವು ಡೆವಲಪ್ ಮಾಡಿರುವಂತ ಸ್ಮಾರ್ಟ್ ಸಿಸ್ಟಮ್ ಕಂಪ್ಯೂಟರ್ ಅದು ಇವಾಗ ಆಲ್ಮೋಸ್ಟ್ 7-8 years ಆಗಿದೆ, 2018 26 ವರೆಗೂ. ಸೊ ನೀವೇ ಆಲ್ಗೋ ಟ್ರೇಡಿಂಗ್ ಮಾಡುವಂತ ಲೆವೆಲ್ ಬಂದಿದೆ ಅಂದ್ರೆ ಪ್ರತಿಯೊಬ್ಬನು ಆಲ್ಗೋರಿಥಮ್ ಬರ್ದ್ಬಿಟ್ಟು ಅವನೇ ಆಲ್ಗೋ ಟ್ರೇಡಿಂಗ್ ಮಾಡ್ತಿದ್ದಾನೆ ಆಲ್ರೆಡಿ. ಯಾರು ರಿಟೇಲರ್. ನಾನೊಬ್ಬ ರಿಟೇಲರ್ ಆಗಿ ನನ್ನ ಬ್ರೈನ್ ಇಷ್ಟು ವರ್ಕ್ ಮಾಡ್ತಿದೆ ಅಂದ್ರೆ ಬ್ಲಾಕ್ ರಾಕ್ ಅಂತ ಒಂದು ಕಂಪ್ನಿ ಇದೆ, $14 trillion $14 trillion ನ ಹ್ಯಾಂಡಲ್ ಮಾಡ್ತಾನೆ. ಬೇರೆ ಬೇರೆ ದೇಶದ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಬೇರೆ ಬೇರೆ ಕಂಪ್ನಿಗಳದ್ದು, ಗೌರ್ಮೆಂಟ್ ಫರ್ಮ್ಸ್ ಯಾರ್ಯಾರು ಇನ್ವೆಸ್ಟ್ ಮಾಡಿ, ಇವಾಗ ನಮ್ಮ LIC ತಗೊಂಡೆ, ಅದೇ ರೀತಿ ಬೇರೆ ಗೌರ್ಮೆಂಟ್ ಏನೇನಿರುತ್ತೆ ಮನಿ ಇರುತ್ತೆ, ಅದು ಮಾರ್ಕೆಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಥ್ರೂ ಬ್ಲಾಕ್ ರಾಕ್ ಹೋಗ್ತಾರೆ. ಅವರು ಫಂಡ್ ಮ್ಯಾನೇಜ್ ಮಾಡ್ತಾರೆ. ಯಾರು?
$14 trillion ಮೇಂಟೈನ್ ಮಾಡುವಂತ ದೊಡ್ಡ ಕಂಪ್ನಿ. ಅವ್ರ ಹತ್ರ ಎಷ್ಟು ಪವರ್ಫುಲ್ AI ಸಿಸ್ಟಮ್ ಇರ್ಬೇಕು. ಕರೆಕ್ಟ್. ಅಂದ್ರೆ ನಾವು ಕಾಂಪಿಟೇಷನ್ ಜೊತೆ ಹೌದಾ? ನೀವು ಚಾಟ್ ಜಿಪಿಟಿ ಇಟ್ಕೊಂಡು ಟುಡೇಸ್ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ನೀವು ಮನುಷ್ಯರ ಜೊತೆ ನಿಜವಾಗ್ಲೂ ಕಾಂಪೀಟ್ ಮಾಡ್ತಾ ಇಲ್ಲ, ನೀವು ಮಾಡ್ತಿರೋದ್ರೆ AI ಜೊತೆ. ಸೊ ಮೊದ್ಲು ಅವ್ರಿಗೆ ಗೊತ್ತಾಗ್ತಿತ್ತು ಎಲ್ಲಿ ಜಾಸ್ತಿ ಜನ ಇನ್ವೆಸ್ಟ್ ಮಾಡ್ತಿದಾರೆ, ಯಾವಾಗ ಅವ್ರದ್ದು ವ್ಯಾಲ್ಯೂ ಡೌನ್ ಮಾಡ್ಬಿಟ್ಟು ಲಾಸ್ ಮಾಡಿಸ್ಬೇಕು, ಮೆನಿಪುಲೇಟ್ ಮಾಡ್ತಿದ್ದು ಮ್ಯಾನ್ಯುವಲಿ ನಡೀತಿತ್ತು. ಇವಾಗ ಓಪನ್ ಆಗಿ ನಿಮ್ಗೆ AI ಮಾಡ್ಕೊಡುತ್ತೆ ಅದನ್ನ. ಅಟ್ಟ ಬ್ಲಿಂಕ್ ಆಫ್ ನೈ ಚಿಟ್ಕೆ ಹೊಡೆದಂಗ್ ಮಾಡ್ಬಿಡುತ್ತೆ. ನೀವು ನೋಡಿದೀರಾ, ಮೊದ್ಲು ಚಾರ್ಟ್ ತುಂಬಾ ಸ್ಮೂತ್ ಆಗಿ ಹಿಂಗೆಲ್ಲ ಡೆವಲಪ್ ಆಗ್ತಿತ್ತು. ಇವತ್ತು ಒಂದು ಕ್ಯಾಂಡಲ್ ಬಂತು ಅಂದ್ರೆ ಸ್ಟ್ರೈಟ್ ಲೈನ್ ಹಾಕ್ದಂಗ್ ಒಂದು ಡ್ರಾಪ್ ಹೊಡಿಯುತ್ತೆ, ಸ್ಟ್ರೈಟ್ ಲೈನ್ ಹಾಕ್ದಂಗ್ ಒಂದು ಅಪ್ ಸ್ಪೈಕ್ ಹೊಡಿಯುತ್ತೆ. ಅರ್ಥ ಆಗ್ತಿದ್ಯಾ? ನೀವು ಯಾವ್ದೇ ಸ್ಟಾಪ್ ಲಾಸ್ ಹಾಕಿದ್ರು ಎಲ್ಲ ಬ್ರೇಕ್ ಮಾಡ್ಕೊಂಡು ನಿಮ್ಮನ್ನ ಲಾಸ್ ಅಲ್ಲೇ ಎಕ್ಸಿಟ್ ಮಾಡಿಸ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್ ಟು ಕಾಂಪೀಟ್ ವಿತ್ AI, ನಾಟ್ ಹ್ಯೂಮನ್ ಬೀಯಿಂಗ್ಸ್. ಆ ಜಮಾನ ಹೋಯ್ತು. ಸೊ ಹಂಗಾಗಿ ನಾನು ಹೇಳೋದು, ಯು ಲರ್ನ್ ಟ್ರೇಡಿಂಗ್. ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ಒಂದು ಅಡಿಗೆ ಮಾಡೋ ತರ ಸರ್. ಹೌದಾ? ನೀವು ಸ್ಟಾರ್ಟಿಂಗ್ ಮಾಡಿದಾಗ ಚೆನ್ನಾಗ್ ಮಾಡ್ತೀರಾ, ಆಯ್ತಾ? ಹೋಗ್ತಾ 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 ಡೈಲಿ ಅದೇ ಟೇಸ್ಟ್ ಬರಲ್ಲ. ಒಂದ್ ದಿವಸ ಚೆನ್ನಾಗ್ ಮಾಡ್ತೀರಾ, ಒಂದ್ ದಿವಸ ಚೆನ್ನಾಗ್ ಮಾಡಲ್ಲ. ನೀವು ಎಷ್ಟೇ ಕೇರ್ಫುಲ್ ಆಗಿ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದ್ರು ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿನ ಸರಿ ಇರಲ್ಲ ಕೆಲವು ಸಲ. ಹೌದಾ? ಕೆಲವು ಸಲ ಮಿಸ್ ಆಗಿ 1-2 ಗ್ರಾಮ್ ಉಪ್ಪು ಜಾಸ್ತಿ ಹಾಕ್ಬಿಡ್ತೀರಾ. ಸೊ ಅಡಿಗೆ ಹೆಂಗ್ ಕಲಿತೀರೋ ಟ್ರೇಡಿಂಗು ಹಂಗೆ. ಒಂದ್ ದಿವಸ ಚೆನ್ನಾಗಾಗುತ್ತೆ, ಒಂದ್ ದಿವಸ ಚೆನ್ನಾಗಲ್ಲ. ಸುಮಾರು ಸಲ ನಿಮ್ಗೆ ಚೆನ್ನಾಗ್ ಬರುತ್ತೆ, ಒಂದ್ ದಿವಸ ಕೆಟ್ಟೋಗ್ಬಿಡುತ್ತೆ. ಸೊ ಹಂಗವ್ ಇರುತ್ತೆ. ಸೊ ಯು ಶುಡ್ ಬಿ ಸ್ಮಾರ್ಟ್. ಈಗ ನಾನು ಹೇಳ್ದೆ ನಿಮ್ಗೆ ಹೆಂಗ್ ಸಿಕ್ತು, ಐ ಆಮ್ ಆಲ್ಸೋ ಯೂಸಿಂಗ್ ಕಂಪ್ಯೂಟರ್ ಟು ಮೇಕ್ ಅನಾಲಿಸಿಸ್. ಹೌದಾ? ಕಂಪ್ಯೂಟರ್ ಅಲ್ಲಿ ಕೆಲವು ಟೂಲ್ಸ್ ಇದೆ, ಕೆಲವು ವೆಬ್ಸೈಟ್ ಇದೆ, ಸ್ಕ್ರೀನರ್ಸ್ ಗಳು ಸಿಗುತ್ತೆ. ಸ್ಕ್ರೀನರ್ಸ್ ಕೊಡುವಂತ ಸುಮಾರು ವೆಬ್ಸೈಟ್ ಗಳಿದಾವೆ, ಕಂಪ್ನಿಗಳಿದಾವೆ. ದೇ ವಿಲ್ ಲೆಟ್ ಯು ಡೂ ಅನಾಲಿಸಿಸ್. ಬಟ್ ಅಟ್ ದಿ ಸೇಮ್ ಟೈಮ್ ಯು ಹ್ಯಾವ್ ಟು ಮೇಕ್ ಶೋರ್ ಇಟ್ ಈಸ್ ನಾಟ್ ಹ್ಯೂಮನ್ ಬೀಯಿಂಗ್ ದಟ್ ಈಸ್ ಗೋಯಿಂಗ್ ಟು ಫೈಟ್ ಅಗೇನ್ಸ್ಟ್ ಯು. ಇಟ್ ಈಸ್ ಕಂಪ್ಯೂಟರ್, ದಟ್ ಈಸ್ AI ಇನ್ ಟುಡೇಸ್ ವರ್ಲ್ಡ್. ಹಂಗ್ ಇಟ್ಕೊಂಡು, ಸೊ ಯಾರು ಮಿಸ್ಕನ್ಸೆಪ್ಷನ್ ಇಟ್ಕೊಂಡ್ ಬರ್ತಾರಲ್ಲ, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಡೈಲಿ 2,000 ಮಾಡ್ಬೋದು, ಮತ್ತೆ ಎಲ್ಲರೂ ಆತರ ಕಲ್ತ್ಬಿಟ್ಟಿದ್ರೆ, ಅವ್ರವ್ರ ಆಲ್ಗೋ ಅವ್ರವ್ರು ಬರ್ಕೊಂಡ್ಬಿಟ್ಟಿದ್ರೆ, ಯಾರು ಇವತ್ತು ಕೆಲ್ಸಕ್ಕೆ ಹೋಗ್ತಿದ್ರು? ಮನೇಲೆ ಸರ್ ಇಲ್ಲ ಸರ್, ನೀವೇನ್ ಹೆಂಗ್ ಹೇಳ್ತೀರಿ? ಕ್ಯಾಂಡಲ್ ನೋಡೋದ್ ಗೊತ್ತಿದ್ರೆ ಸಾಕು, ದಿನ 3,000 ಮಾಡ್ಬೋದು ದುಡ್ಡು, 10,000 ಇದ್ರೆ ಅಂತಾರೆ. ಮಾಡಿ ನಮ್ಗೆ ದಯವಿಟ್ಟು ನನಗೂ ಅದನ್ನ ಹೇಳ್ಕೊಡಿ, ತೊಂದ್ರೆ ಇಲ್ಲ. ನಾನ್ ಮಾಡ್ತೀನಿ, ಇಲ್ಲ ಅಂತಲ್ಲ, ನನ್ ಬರುತ್ತೆ. ಬಟ್ ನನ್ನ ಇನ್ವೆಸ್ಟ್ಮೆಂಟ್ ಸೈಜ್ ಏನು ಅಂತ ನನಗೆ ಗೊತ್ತು. ಮತ್ತೆ ಅದ ಆಲ್ವೇಸ್ ದೇರ್ ಆರ್ ಟ್ರೆಂಡ್ಸ್ ಇನ್ ಮಾರ್ಕೆಟ್. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಅಂತ ಬರುತ್ತೆ. ಆಯ್ತಾ? ಟ್ರೆಂಡ್ ಬಂದ್ಬಿಟ್ಟು ಬುಲಿಶ್ ಮಾರ್ಕೆಟ್ ಅಂತ ಕರೀತಾರೆ. ಆಯ್ತಾ? ಡೌನ್ ಟ್ರೆಂಡ್ ಬಂದ್ಬಿಟ್ಟು ಬೇರಿಶ್ ಮಾರ್ಕೆಟ್ ಬರ್ತಾರೆ. ಸೈಡ್ ವೇಸ್ ಬಂತು ಅಂದ್ರೆ ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ. ಆಯ್ತಾ? ಸೊ ನೀವ್ ಹೇಳ್ತಿರೋದು 10,000 ಇಟ್ಕೊಂಡು 3,000 ಅಂದ್ರೆ ಅದು ಫ್ಯೂಚರ್ಸ್ ಅಲ್ಲ, ಕ್ಯಾಶ್ ಮಾರ್ಕೆಟ್ ಅಲ್ಲ, ಅದ್ ನಿಮ್ದು ಆಪ್ಷನ್ಸ್, ಪ್ಯೂರ್ ಆಪ್ಷನ್ ಟ್ರೇಡಿಂಗ್. ಆಯ್ತಾ? ಇಂಟ್ರಾಡೇ ಟ್ರೇಡಿಂಗ್. ಅಲ್ಲಿ ನೀವು ಅವ್ರು ಹೇಳ್ತಾರೆ 10,000 ಇಟ್ಕೊಂಡು, ನಾನು ಎಕ್ಸ್ಪೈರಿ ಅಂತ ಬರುತ್ತಲ್ಲ, ಆ ಪರ್ಟಿಕ್ಯುಲರ್ ಡೇ ಇನ್ ಎಕ್ಸ್ಪೈರಿ ಆಗುತ್ತಲ್ಲ, ಅದ್ರಲ್ಲಿ ನಾನು 10,000 ಇನ್ವೆಸ್ಟ್ ಮಾಡಿ 7,000 ಮಾಡಿದ್ದೆ ನಾನು. ಆಕ್ಚುಲಿ ಅಂದ್ರೆ 3,000 ಗಳಿಸಿದ್ದ ನೀವು? ಅಲ್ಲ, 10,000 ಬಂಡವಾಳ ಹಾಕಿ 7,000 ಲಾಭ ಮಾಡಿದ್ದೆ. ಅರ್ಥ ಆಗ್ತಿದ್ಯಾ? 10,000 ಇನ್ವೆಸ್ಟ್ಮೆಂಟ್, 7,000 ಪ್ರಾಫಿಟ್. 70 ಎಷ್ಟು ಗೊತ್ತಾ ಟೈಮ್ ಸ್ಪೆಂಡ್ ಮಾಡಿದ್ದು? ನಾಟ್ ಇವನ್ 3 minutes. ಆ ವೊಲಟಿಲಿಟಿ, ಆ ಮೂವ್ಮೆಂಟ್ ಕ್ಯಾಪ್ಚರ್ ಮಾಡಕ್ಕೆ ನೀವು ಗೊತ್ತಿದೆ. ನಂದು ರಾಂಗ್ ಆಗಿದ್ರೆ 10,000 0 ಆಗಿರೋದು. ಐ ಟುಕ್ ಎ ಬೆಟ್, ಐ ಗ್ಯಾಂಬಲ್ಡ್. ಯಾಕೆಂದ್ರೆ ನನಗೆ ಅವತ್ತು ಪರ್ಫೆಕ್ಟ್ ಆಗಿ ಕನ್ವಿಕ್ಷನ್ ಇತ್ತು, ನಾನು ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡಿದ್ದೆ. ಡ್ಯೂ ಟು ಈ ರೀಸೆಂಟ್ ನಿಮ್ಮ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಸೊ ನಾವು ಹೀಸ್ ಹ್ಯಾಂಡ್ಲಿಂಗ್ ದಿ ಮಾರ್ಕೆಟ್ ಆಕ್ಚುಲಿ. ಸೊ ಅವ್ರ ಸ್ಟೇಟ್ಮೆಂಟ್ ಬಂದಾಗ ಮಾರ್ಕೆಟ್ ಮೇಲೆ ಕೆಳಗೆ ಹೋಗುತ್ತೆ. ಸೊ ಐ ಮೇಡ್ ಮೈ ಅನಾಲಿಸಿಸ್. ಐ ವಾಸ್ ವೆರಿ ಮಚ್ ಕನ್ವಿನ್ಸ್ಡ್ ಮಾರ್ಕೆಟ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ. ಸೊ ಬೆಳಗ್ಗೆ ಹೋಗಿದ ತಕ್ಷಣ ನೋಡಿದೆ ಮಾರ್ಕೆಟ್ ಎಲ್ಲ ಹೆಂಗ್ ಹೋಗ್ತಿತ್ತು ಅಂತ. ಅಟ್ ದಿ ಎಂಡ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಏನಾಗುತ್ತೆ, ಈ ಎಕ್ಸ್ಪೈರಿ ಡೇ ಅಲ್ಲಿ ತುಂಬಾ ವಾಲಿಟಿಲಿ ವೈಲ್ಡ್ ಮೂವ್ಮೆಂಟ್ ಇರುತ್ತೆ. ಸೊ 200% ಗ್ಯಾಮ್ಲಿಂಗ್ ಅದು. ಆಯ್ತಾ? 10,000 ನಂದಲ್ಲ ಅಂತ ಹೇಳಿ ಬಂತು, ಬರ್ಲಿಲ್ಲ ಅಂದಿದ್ರೆ ನಾನು ಲಾಸ್ ಆಗ್ತಿದ್ದೆ. ಸೊ ಲೈಕ್ ದಟ್.